ಪ್ರೈಸ್ ದ ಲಾರ್ಡ್. ಪ್ರೀತಿಯ ಸಹೋದರ ಹಾಗೂ ಸಹೋದರಿಯರೇ, ಈ ದಿನ ನೋಡೋದರಲ್ಲಿ ಬಹಳ ಸಂತೋಷದಿಂದಾಗಿದ್ದೇನೆ. ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ನಿಮಗೆಲ್ಲರಿಗೂ ವಂದನೆ ಸಲ್ಲಿಸ್ತೇನೆ. ಶಾಲೋಮ್, ನಿಮಗೆ ಸಮಾಧಾನ ಉಂಟಾಗಲಿ. ಪ್ರೀತಿ ಉದ್ಯೋಗ ಮಕ್ಕಳೇ, ಕಳೆದ ವಾರದಲ್ಲಿ ಅದ್ಭುತವಾಗಿ ಕಾಪಾಡಿಕೊಂಡು ಈ ನೂತನ ದಿನ ನೋಡುವಂತೆ ಕೃಪೆ ಮಾಡೋಕ್ಕಾಗಿ ತಂದೆಯಾದ ದೇವರಿಗೆ ನಾವು ಸ್ತೋತ್ರ ಸಲ್ಲಿಸೋಣ. ಪ್ರೀತಿ ಉದ್ಯೋಗ ಮಕ್ಕಳೇ, ಈ ಮುಂಜಾನೆ ವೇಳೆಯಲ್ಲಿ ದೇವರು ಒಂದು ಒಳ್ಳೆ ವಾಗ್ದಾನ ಕೊಟ್ಟಿದ್ದಾರೆ. ಏನಂದ್ರೆ, ಯೆಹೋವನಲ್ಲಿ ಭರವಸವಿಡ್ರಿ ಎಂಬುದಾಗಿ. ಹೌದು ಪ್ರೀತಿ ಮಕ್ಕಳೇ, ನಮ್ಮ ಜೀವಿತದಲ್ಲಿ ದೇವರಲ್ಲಿ ಭರವಸವಿಡಬೇಕೆಂಬುದಾಗಿ. ಇದಕ್ಕೆ ಆಧಾರವಾಗಿ 2ನೇ ಪೂರ್ವವೃತ್ತ ಕಾಲ ಅಂತ 20ನೇ ವಚನ ಮತ್ತು 21ನೇ ವಚನ ನಿಮಗಾಗುತ್ತೀನಿ. ದಯಮಾಡಿ ನಿಮ್ಮಲ್ಲಿ ಸತ್ಯವಿದ್ದರೆ ತೆಗೆದು ಧ್ಯಾನಿಸಬೇಕೆಂಬುದಾಗಿ ನಾನು ಕೇಳ್ಕೊಳ್ತೇನೆ. ಅಲ್ಲಿ ಹೀಗೆ ಬರೀತಾರೆ ನೋಡಿ, ಅವರು 3 ದಿನ ಬೆಳಿಗ್ಗೆ ಎದ್ದು ತೆಕೋವ ಅರಣ್ಯಕ್ಕೆ ಹೊರಟರು. ಅವರು ಹೊರಡುವಾಗ ಯೆಹೋವ ಶಾಫಾಟನು ನಿಂತು ಅವರಿಗೆ, ಯೆಹೂದ್ಯರೇ, ಯೆರೂಸಲೇಮಿಯವರೇ, ನನ್ನ ಮಾತನ್ನು ಕೇಳಿರಿ. ಯೆಹೋವನಲ್ಲಿ ಭರವಸವಿಡ್ರಿ, ಆಗ ಸುರಕ್ಷಿತವಾಗಿರುವಿರಿ. ಆತನ ಪ್ರವಾದಿಗಳನ್ನು ನಂಬಿರಿ, ಆಗ ಸಾರ್ಥಕರವಾಗಿರಿ ಎಂದು ಹೇಳಿದನು. ಆಮೇಲೆ ಅವನು ಜನರ ಸಮ್ಮತಿಯಿಂದ ಯೆಹೋವನಿಗೋಸ್ಕರ ಗಾಯವನ್ನು ಮಾಡುವುದಕ್ಕಾಗಿ ಕೆಲವರನ್ನು ಆರಿಸಿಕೊಂಡು ಅವರಿಗೆ ಪರಿಶುದ್ಧತ್ವ ಎಂಬ ಘೋಷಣೆಯೊಡನೆ ಭಟ್ಟರ ಮುಂದೆ ಹೋಗುತ್ತಾ, ಯೆಹೋವನಿಗೆ ಕೃತಜ್ಞತಾ ಸ್ತುತಿ ಮಾಡಿರಿ, ಆತನ ಕೃಪೆಯು ಶಾಶ್ವತವಾಗಿದೆ ಎಂದು ಭಜಿಸಿರಿ ಎಂಬುದಾಗಿ ಆಜ್ಞಾಪಿಸಿದನು. ಆಮೇನ್, ಹಲ್ಲೆಲೂಯಾ. ಹೌದು ಪ್ರೀತಿಯ ಮಕ್ಕಳೇ, ಇಲ್ಲಿ ನೋಡೋದಾದ್ರೆ ಯೆಹೋವನಲ್ಲಿ ಭರವಸವಿಡ್ರಿ ಎಂಬುದಾಗಿ ಯೆಹೋಷಾಫಾಟನು ಹೇಳ್ತಿದ್ದೇನೆ. ಆತ ಒಂದು ನಂಬಿಕೆ ಉಳ್ಳವನಾಗಿದ್ದ, ಪ್ರಾರ್ಥನೆಯಲ್ಲಿ ಜೀವಿತನು ಕೂಡ ಆತಲ್ಲಿ ನಂಬಿಕೆಯಿಂದ ಪ್ರಾರ್ಥನೆ ಮಾಡ್ತಾ ಇದ್ದ, ದೇವರನ್ನು ಯಾವಾಗಲೂ ಆರಾಧಿಸ್ತಾ ಇದ್ದ. ಆತ ಎಲ್ಲ ಜನರಿಗೆ ಸಹಾಯ ಮಾಡುವಂತ ವ್ಯಕ್ತಿಯಾಗಿದ್ದ. ಆತ ಅರಸನಾಗಿ ದೇವರಲ್ಲಿ ಅಷ್ಟು ನಂಬಿಕೆಯಿಂದ ದೇವರಲ್ಲಿ ಭರವಸವಿಡ್ರಿ, ನೀವು ಯುದ್ಧ ಮಾಡುವ ಸಮಯದಲ್ಲೂ ದೇವರನ್ನ ಕೃತಜ್ಞತೆ ಸಲ್ಲಿಸಿರಿ, ನಿಮ್ಮ ಇಂಥ ಪರಿಸ್ಥಿತಿಯಲ್ಲಿ ಇದ್ರೂ ಕೂಡ ದೇವರನ್ನ ಆರಾಧಿಸಿರಿ ಎಂಬುದಾಗಿ ಯೆಹೋಷಾಫಾಟ ಹೇಳ್ತಾನೆ. ಹೌದು ಪ್ರೀತಿಯ ಮಕ್ಕಳೇ, ಈ ದಿನಗಳಲ್ಲಿ ನಾವು ನಮ್ಮ ಜೀವಿತದಲ್ಲಿ ನಾವು ಯಾವ ರೀತಿಯಲ್ಲಿ ದೇವರನ್ನ ಕೃತಜ್ಞತೆ ಸಲ್ಲಿಸ್ತಾ ಇದೀವಿ, ಯಾವ ರೀತಿಯಲ್ಲಿ ದೇವರಲ್ಲಿ ಭರವಸೆ ಇಡ್ತಾ ಇದೀವಿ ಎಂಬುದು ಬಹಳ ಮುಖ್ಯವಾಗಿದೆ ಪ್ರೀತಿಯ ಮಕ್ಕಳೇ. ಅದೇ ತರ ದಾವೀದನ ಬರೆದ ಕೀರ್ತನೆ 118ನೇ ಮೊದಲನೇ ವಚನ ನೋಡ್ತೇವೆ. ಯೆಹೋವನಿಗೆ ನೋಡಿ, ಅಲ್ಲಿ ಹೇಳ್ತಾರೆ, ಯೆಹೋವನಿಗೆ ಕೃತಜ್ಞತಾ ಸ್ತುತಿ ಮಾಡಿರಿ, ಆತನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾದುದು ಎಂಬುದಾಗಿ. ಹೌದು ಪ್ರೀತಿಯ ಮಕ್ಕಳೇ, ದೇವರು ಒಳ್ಳೆಯವರು, ಆತನ ಕೃಪೆ ಯಾವಾಗಲೂ ಶಾಶ್ವತವಾಗಿದೆ. ನನ್ನ ಮಕ್ಕಳಿಗೆ ಯಾವಾಗಲೂ ಒಳ್ಳೆಯದನ್ನೇ ಮಾಡಬೇಕೆಂಬುದೇ ದೇವರ ಆಸೆ. ಹೌದು ಪ್ರೀತಿಯ ಮಕ್ಕಳೇ, ದೇವರು ಎಂದಿಗೂ ಕೈ ಬಿಡುವರಿಲ್ಲ, ಕೈ ಹಿಡಿದು ನಡೆಸುವಂತ ದೇವರು. ಅಂದು ಈ ಯೆಹೋಷಾಫಾಟನಿಗೆ ಯಾವ ರೀತಿಯಲ್ಲಿ ದೇವರ ಅದ್ಭುತವಾಗಿ ನಡೆಸಿದರೋ, ಇಂದು ಕೂಡ ದೇವರಲ್ಲಿ ನೀವು ಭರವಸೆಯಾಗಿ ಉಳ್ಳಿರಿ, ಜೀವಿ ಮಕ್ಕಳು ಅಂತ ದೇವ ವಾಕ್ಯ ಹೇಳ್ತದೆ. ಹೌದು ಪ್ರೀತಿಯ ಮಕ್ಕಳೇ, ದೇವರು ನಮ್ಮನ್ನು ಯಾವಾಗಲೂ ಕೈ ಬಿಡೋರಿಲ್ಲ, ಯಾವಾಗಲೂ ಕೈ ಹಿಡಿದು ನಡೆಸುವಂತ ದೇವರಾಗಿದ್ದಾರೆ. ಅದೇ ತರ 1ನೇ ಪೂರ್ವವೃತ್ತ ಕಾಲತ್ತ 34ನೇ ವಚನ ಹೇಳ್ತದೆ ನೋಡಿ. ಏನಂದ್ರೆ, ಅಲ್ಲಿ ಹೇಳ್ತಾರೆ, ಯೆಹೋವನಿಗೆ ಕೃತಜ್ಞತಾ ಸ್ತುತಿ ಮಾಡಿರಿ, ಆತನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿ ಇರುವುದೆಂಬುದಾಗಿ. ಹೌದು ಪ್ರೀತಿಯ ಮಕ್ಕಳೇ, ದೇವ್ರ ಕೃಪಾ ಶಾಶ್ವತವಾಗಿ ನಮ್ಮಲ್ಲಿ ಇರುವುದು. ದೇವರು ನಮ್ಮನ್ನು ಕೈ ಹಿಡಿದು ನಡೆಸುವಂತ ದೇವರಾಗಿದ್ದಾನೆ. ಆತನಿಗೆ ಯಾವಾಗಲೂ ನಾವು ಕೃತಜ್ಞತೆ ಮಾಡಬೇಕು. ದೇವರೇ, ನನ್ನ ಮಕ್ಕಳನ್ನ ಒಳ್ಳೆ ರೀತಿ ನಡೆಸ್ತಾ ಇದ್ದೀಯಪ್ಪ, ನಿಮ್ಗೆ ಸ್ತೋತ್ರ. ನನ್ನ ಕುಟುಂಬದಲ್ಲಿ ಬೇಕಂತ ಎಲ್ಲ ಸಹಾಯ ಮಾಡ್ತಾ ಇದ್ದಪ್ಪ, ನಿಮ್ಗೆ ಸ್ತೋತ್ರ ಎಂಬುದಾಗಿ ಹೇಳುವಾಗ ದೇವ್ರ ಸಂತೋಷವಾಗಿದೆ. ಅಯ್ಯೋ, ನನ್ನ ಮಗ, ನನ್ನ ಮಗಳು ನನ್ನನ್ನು ಒಳ್ಳೆಯ ಕೃತಜ್ಞತೆ ಸಲ್ಲಿಸ್ತಾ ಇದ್ದಾರೆ ಎಂಬುದಾಗಿ ಆತನ ಕೃಪಾ ನಮ್ಮಲ್ಲಿ ಇರುತ್ತೆ ಪ್ರೀತಿಯ ಮಕ್ಕಳೇ. ಅದೇ ತರ ಪ್ರೀತಿಯ ಮಕ್ಕಳೇ, ನಾವು ನೋಡುವುದಾದ್ರೆ 2ನೇ ಪೂರ್ವವೃತ್ತ ಕಾಲತ್ತ 22ನೇ ವಚನ ಹೇಳ್ತದೆ, ಅವರು ಉತ್ಸಾಹ ಧ್ವನಿಯಿಂದ ಕೀರ್ತಿಸುವುದಕ್ಕೆ ಪ್ರಾರಂಭಿಸಲು ಯೆಹೋವನು ಯೆಹೂದ್ಯರಿಗೆ ವಿರುದ್ಧವಾಗಿ ಬಂದ ಅಮ್ಮೋನಿಯರನ್ನು ಸೋಲಿಸಿದ ಎಂಬುದನ್ನು ನೋಡ್ತೀವಿ. ಹೌದು ಪ್ರೀತಿಯ ಮಕ್ಕಳೇ, ಅವರಿಗೋಸ್ಕರ ಎಲ್ಲವನ್ನು ಜಯ ಕೊಡ್ತೇವೆ ಎಂಬುದನ್ನು ನೋಡ್ತೀವಿ. ಹೌದು ಪ್ರೀತಿಯ ಮಕ್ಕಳೇ, ನಾವು ಯೆಹೋಷಾಫಾಟನ ಪಟ್ಟ ಹಾಗೆ ದೇವರೇ, ನಿನ್ನಲ್ಲಿ ನಾನು ಭರವಸೆ ಇಡ್ತೀನಿ, ನನ್ನ ಕುಟುಂಬದಲ್ಲಿ ಏನೇ ಪರಿಸ್ಥಿತಿ ಇದ್ದರೂ ನಿಮ್ಮನ್ನು ಕೃತಜ್ಞತೆಯಿಂದ ಸಲ್ಲಿಸ್ತೀನಿ ಎಂಬುದಾಗಿ ಹೇಳುವಾಗ ದೇವ್ರ ಸಂತೋಷವಾಗಿದ್ದಾರೆ ಪ್ರೀತಿಯ ಮಕ್ಕಳೇ. ಅದೇ ತರ 2ನೇ ಪೂರ್ವವೃತ್ತ ಕಾಲ 7ನೇ ಅಧ್ಯಾಯ 3ನೇ ವಚನ ನೋಡ್ತೀವಿ. ಅಲ್ಲಿ ಹೇಳ್ತಾರೆ, ಏನಂದ್ರೆ 7ನೇ ಅಧ್ಯಾಯ 3ನೇ ವಚನದಲ್ಲಿ ಹೀಗೆ ಹೇಳ್ತದೆ. ಏನಂದ್ರೆ ನೋಡಿ, ಇಷಾಯನ ಮಕ್ಕಳು ಇಮ್ಯಾಕನು, ಯೋಬಿಯಾನು ಎಂಬುದಾಗಿ ಅವ್ರ ಹೆಸರುಗಳನ್ನ ನಾವು ನೋಡ್ತೀವಿ. ಅವ್ರಿಗೆಲ್ಲ ಅದ್ಭುತವಾಗಿ ನಡೆಸಿದ್ದರೆಂಬುದನ್ನು ನೋಡ್ತೀವಿ ಪ್ರೀತಿಯ ಮಕ್ಕಳೇ. ಅದೇ ತರ ನಾವು ಕೂಡ ದೇವರಲ್ಲಿ ಭರವಸೆಯಿಂದ ಜೀವಿಸಬೇಕು. ನಮಗೆ ಜಯ ಕೊಡುವಂತ ದೇವರಾಗಿದ್ದಾನೆ. ಆತನಿಗೆ ಯಾವಾಗಲೂ ಕೃತಜ್ಞತೆಯಿಂದ ಹೇಳುವಾಗ ದೇವ್ರು ನಿಶ್ಚಯವಾಗಿ ಸಹಾಯ ಮಾಡುವಂತ ಸರ್ವಶಕ್ತರಾಗಿದ್ದಾರೆ. ಈ ವಾಕ್ಯ ನಿಮ್ಮ ಜೀವಿತದಲ್ಲಿ ಆಶ್ವಸಿ ಕಾಪಾಡಿ. ಪ್ರಾರ್ಥನೆ ಮಾಡೋಣ, ಕಣ್ಮುಚ್ಚಿಕೊಂಡು ಪ್ರಾರ್ಥನಾ. ಪರಿಶುದ್ಧನೆ ಪ್ರೀತಿയുള്ള ದೇವರೇ, ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ. ಯೆಹೋಷಾಫಾಟನಿಗೆ ದೇವರೇ ಯಾವ ತರ ನಿನ್ನಲ್ಲಿ ಭರವಸೆ ಇಟ್ಟಿರೋ
ಪ್ರಾರ್ಥಿಸಿದ್ರು. ಅದೇ ಥರ ಈ ವಿಡಿಯೋ ಯಾರು ನೋಡ್ತಾರ ಮಕ್ಕಳನ್ನ ನಿನ್ನಲ್ಲಿ ಭರವಸೆ ಇಡುವಾಗ ಅವ್ರ ಬೇಕಂತೆಲ್ಲ ಸಹಾಯ ಮಾಡಪ್ಪ. ನಿನ್ನಲ್ಲಿ ಕೃತಜ್ಞತೆ ಇಲ್ಲ ಮಕ್ಕಳಾಗಿ ಜೀವಿಸಂತ ಸಹಾಯ ಮಾಡಪ್ಪ ಅಂತ ಪ್ರಾರ್ಥಿಸಿದ್ರೆ, ಅಪ್ಪ ನೀನು ಜಯ ಕೊಡುವಂಥ ದೇವರು, ಎಲ್ಲ ಪರಿಸ್ಥಿತಿ ಬಿಡುಗಡೆ ಕೊಡು, ನಿನ್ನ ಕೃಪೆಯಲ್ಲಿ ನಡೆಸಪ್ಪ ಅಂತ ಪ್ರಾರ್ಥಿಸಿದ್ರೆ, ಪ್ರೀತಿಯ ದೇವರೇ ಈ ಚಿಕ್ಕ ಪ್ರಾರ್ಥನೆ ಕೇಳುವಂತೆ ಯೇಸು ಕ್ರಿಸ್ತನಲ್ಲಿ ಬೇಡ್ತಾನೆ ಜೀವಿತಂದೆ. ಆಮೆನ್.